ಹಂಗೇನೆ ಜೊತೆಗೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ದು ಜೊತೆಗೆ ಸೇರಿಸ್ಕೊಂಡು ಮಾಡಿದ್ರೆ ಇಡೀ ದೇಶದ ಜನರಿಗೆ ಗೊತ್ತಾಗ್ತದೆ. ಯತ್ನಾಳ್ ಅವರು ಅವರ ಪಕ್ಷದ ಕೋವಿಡ್ ಹಗರಣ ಏನು ಇವತ್ತು ನ್ಯಾಯಮೂರ್ತಿ ಕುನ್ನಾ ಅವರು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ, ಅದನ್ನು ಒಂದು ಕಾಪಿ ತಗೊಂಡು ಓದ್ಲಿ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಸಂಬಂಧಪಟ್ಟಂತೆ ಇರತಕ್ಕಂಥ ಹಗರಣಗಳನ್ನು ನೋಡ್ಲಿ. ಕೇಂದ್ರ ಸಚಿವರು SC ST ಜಮೀನನ್ನ ಬರ್ಸ್ಕೊಂಡಿರುವಂತಹ ಪ್ರಕರಣಗಳನ್ನು ಕೂಡ ಎತ್ಕೊಂಡು ಅವೆಲ್ಲ ಎತ್ಕೊಂಡು ಓಡಾಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಬರೀ ಬಿಜೆಪಿ ಅವರು ಒಂದೇ, ಅವರು ಯತ್ನಾಳ್ ಅವರು ಹೋರಾಟಗಾರರು. ಸೊ ಹಾಗಾಗಿ ಹೋರಾಟ ಎಲ್ಲರ ಮೇಲೂ ಇರಬೇಕು. ನನಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನಾನು ಮಾಧ್ಯಮಗಳಲ್ಲಿ ಮಾತ್ರ ಬಂದಿರೋದನ್ನ ಕೇಳಿದ್ದೀನಿ. ವರದಿ ಇನ್ನ ಯಾರ ಕೈಗೂ ಸಿಕ್ಕಿಲ್ಲ. ವರದಿ ಸಿಕ್ಕದ ಮೇಲೆ ನಾವೇನಾದ್ರೂ ಚರ್ಚೆ ಮಾಡಬೇಕೇ ಹೊರತು ಅನವಶ್ಯಕವಾಗಿ ಮಾತನಾಡ್ತಕ್ಕಂಥದ್ದಿಲ್ಲ. ಹಗರಣ ಮೇಲ್ನೋಟಕ್ಕೆ ಆಗಿದೆ ಅಂತಕ್ಕಂಥದ್ದು, ಅವ್ಯವಹಾರಗಳು ನಡೆದಿದೆ ಅಂತಕ್ಕಂಥದ್ದು ಪತ್ರಿಕೆಗಳಲ್ಲಿ ಬಂದಿದೆ, ಅದನ್ನ ನೋಡಿದ್ದೇನೆ. ಸರ್, ಒಂದ್ ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಬಟ್ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಸುಮಾರು 6 ರಿಂದ 7 ಜನ ನಾಯಕರು ಈಗಾಗಲೇ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಈಗ ನೋಡ್ರಿ, ಬಿಜೆಪಿಲೂ ಕೇಳ್ತಾವ್ರೆ, ಅದನ್ನ ಯಾಕೆ ನೀವು ಮಾತಾಡಲ್ಲ? ನಾವೇ ಇನ್ನು 15 ದಿನಕ್ಕೆ ಮುಖ್ಯಮಂತ್ರಿ ಆಗೋಯ್ತೀವಿ ಅಂತ ಒಬ್ರು ಅಂತಾರೆ. JDS ಅವರಂತೆ ನಾನೇ ಬಂದ್ಬಿಡ್ತೀನಿ 10 ದಿನಕ್ಕೆ ಅಂತ ಅಂತಾರೆ. ಯಾಕೆ ಇದೆಲ್ಲ ಅಂತ ಅಂದ್ರೆ ಅವರವರ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ತಂತ್ರಗಾರಿಕೆ ಅಷ್ಟೇ ಹೊರತು ಬೇರೆ ಯಾವುದೂ ಸಾಧ್ಯ ಇಲ್ಲ. ಇವತ್ತು ಸ್ಪಷ್ಟ ಬಹುಮತದೊಂದಿಗೆ 135 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಪಕ್ಷೇತರರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಗೊಂದಲಗಳು ಕೇವಲ ಮಾಧ್ಯಮಗಳಿಗೆ ಹೊರತು, ಮಾಧ್ಯಮಗಳಿಗೆ ಸುದ್ದಿ ಸಿಗಬೇಕು ಅಂತಾನೆ ಹೊರತು ಪಕ್ಷದಲ್ಲಿ ಯಾವುದೂ ಇಲ್ಲ. ನಾನು ಗೊತ್ತಿದ್ದಾಗ ನಾನು ಹೇಳಿದ್ನಲ್ರಿ, ಕೇಳೋದು ತಪ್ಪಲ್ಲ, ಜಾಗ ಖಾಲಿ ಇಲ್ಲ. ಖಾಲಿ ಆಗುವ ಪರಿಸ್ಥಿತಿ ಇಲ್ಲ. ಸುಭದ್ರವಾದಂತ ಸರ್ಕಾರ, ಸಮರ್ಥವಾದಂತ ನಾಯಕತ್ವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ AICC ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವೇನು ಅಂತ ಹೇಳಿ ದೆಹಲಿನಲ್ಲಿ ಸ್ಪಷ್ಟವಾದಂತ ಸಂದೇಶವನ್ನ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರ ಸರ್ಕಾರನೇ ಇರುತ್ತೆ. ಖಂಡಿತ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರ್ತದೆ, ಸಿದ್ದರಾಮಯ್ಯನವರು ಇರ್ತಾರೆ. ಅವರೇ ಮುಖ್ಯಮಂತ್ರಿ ಆಗಿರ್ತಾರ್ರಿ. ಈಗ ಮುಖ್ಯಮಂತ್ರಿ ಇದ್ರೆ ಇಲ್ಲದೆ ಇದ್ರೆ ತಾನೇನ್ರಿ ನೀವು ಚರ್ಚೆ ಮಾಡಬೇಕಾಗಿರೋದು? ಮುಖ್ಯಮಂತ್ರಿ ಈಗ ಅವರೇ ತಾನೇ ಇರೋದು. 5 ವರ್ಷನೂ ಅವರೇ ಇರ್ತಾರೆ ಅಂತ ಉಪಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಡೆಲ್ಲಿ ನಾಯಕರುಗಳು ಹೇಳಿದ್ದಾರೆ, ಶಾಸಕರುಗಳು ಹೇಳಿದ್ದಾರೆ. ಇನ್ಯಾರು ಹೇಳಬೇಕು? ನನಗದೇನೋ ನಿಮ್ಮ ಮೀಡಿಯಾದವ್ರದ್ದು ಅರ್ಥನೇ ಆಗೋದಿಲ್ಲ ಅಪ್ಪ. ಈಗ ಅಶೋಕ್ ನಾನೇ ಮುಖ್ಯಮಂತ್ರಿ ಅಂತ ಅವನು ಹೇಳ್ತಾವನಂತೆ. CT ರವಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾವನಂತೆ. ಅವ್ರ ಯಾರು ನಾರಾಯಣ ಸ್ವಾಮಿನ ಯಾರೋ ಅವರು ಉಪಮುಖ್ಯಮಂತ್ರಿ ಅಂತೇನ ಛಲವಾದಿ ಉಪಮುಖ್ಯಮಂತ್ರಿ ಅಂತೇನ ಹೇಳ್ತಾ ಇದಾರಂತೆ. ಕುಮಾರಸ್ವಾಮಿ ಏನೋ ಬತ್ತೀನಿ ಅಂತ ಹೇಳ್ತಾ ಇದಾರಂತೆ. ಎಲ್ಲರೂ ಅವ್ರವ್ರು ಬತ್ತೀನಿ ಅಂತ ಹೇಳ್ತಾವ್ರೆ. ನೀವು ಅದನ್ನ ಸುದ್ದಿ ಮಾಡ್ಕೊಂಡು ಮಾಡ್ಬೇಕಪ್ಪ. ನೋಡ್ರಿ, ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಆರ್ಗ್ಯುಮೆಂಟ್ಸ್ ಆಗಿದೆ. ನಮ್ಮ ನಿಲುವು, ಸರ್ಕಾರದ ನಿಲುವು ಮತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ಅದರಲ್ಲಿ ಸಂಪೂರ್ಣವಾಗಿಲ್ಲ. ಮುಖ್ಯಮಂತ್ರಿಗಳು ಯಾವುದೇ ಡಿನೋಟಿಫಿಕೇಶನ್ ಆಗಲಿ, ಅಲಾಟ್ಮೆಂಟ್ ಆಗಲಿ ಅಥವಾ ಒತ್ತಡ ಆಗಲಿ ಮಾಡಿರೋದನ್ನ ಸಾಬೀತುಪಡಿಸಲಿಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಕೇವಲ ರಾಜಭವನವನ್ನ ಬಳಸಿಕೊಂಡು ಇದನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನೂ ಇಲ್ಲ.